ರಿಯಲ್ ಆಗಿ ಕ್ರಿಕೆಟ್ ನಾವು ನೋಡೋದಕ್ಕೂ ಟಿವಿಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಕಣ್ಣು ಮುಂದೆನೆ ಮೋಸ ಆಗ್ತೈತೆ ಅಂತ ಅನಿಸ್ಬಿಡ್ತು ನಮಗೆ. ಒಂದಲ್ಲ ಒಂದಿನ RCB ಕಪ್ ಹೊಡೆದೇ ಹೊಡೆಯುತ್ತೆ. ಹೊಸ ಅಧ್ಯಾಯ ಅಂತ ಬೇರೆ ಹೊಸದಾಗಿ ಒಂದು ಐಪ್ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಇದು RCB ಹೊಸ ಅಧ್ಯಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ರೀಸೆಂಟಾಗಿ RCB ಮತ್ತು LSG ಮ್ಯಾಚ್ ನಡೀತು. ಆ ಮ್ಯಾಚ್ಗೆ ನಂಗೆ ಟಿಕೆಟ್ ಸಿಕ್ಕಿತ್ತು. ಸ್ಟೇಡಿಯಮಲ್ಲಿ ಒಂದಾದರೂ RCB ಮ್ಯಾಚ್ ನೋಡಬೇಕು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಅದರಲ್ಲೂ ಈ ಸತಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ನೇಮ್ ಚೇಂಜ್ ಆಗಿದೆ. ಮತ್ತು ಹೊಸ ಅಧ್ಯಾಯ ಅಂತ ಬೇರೆ ಹೊಸದಾಗಿ ಒಂದು ಐಪ್ ಕ್ರಿಯೇಟ್ ಆಗಿಬಿಟ್ಟಿತ್ತು. I just want to let everyone know ಇದು RCB ಹೊಸ ಅಧ್ಯಾಯ. ನನಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಟಿಕೆಟ್ ಸಿಕ್ಕಿತ್ತು, ಯಾಕಂದರೆ ಸೋತ್ರೂ ಬೇಜಾರಾಗಬಾರ್ದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಹಂಗೆ ಆಗೋಯಿತು. ಸೊ ಮ್ಯಾಚಿನ ದಿನ ಏನಾಯಿತು ಅಂದರೆ 2 ಅವರ್ ಬೇಗ ಹೋಗ್ಬಿಟ್ಟಿದ್ದೆ ನಾನು ಪ್ಲೇಸ್ಗೆ. ಇನ್ನೂ ನಮ್ಮ ಫ್ರೆಂಡ್ಸ್ ಕೂಡ ಬಂದಿರಲಿಲ್ಲ. ನಾನು ನಿಂತಿದ್ದ ಜಾಗದಿಂದ ತುಂಬ ಕ್ಲೋಸಲ್ಲಿ ಪಾಸ್ ಆಯಿತು LSG ಅವ್ರದ್ದು ಒಂದು ಬಸ್ಸು. ಅದರಲ್ಲಿ ನನಗೆ ಮೇಯ್ನಾಗಿ ಕಾಣಿಸಿದ್ದು ಪಡಿಕ್ಕಲ್ ಮತ್ತು ರಾಹುಲ್. ನಮ್ಮ KL ರಾಹುಲ್ ಅವ್ರ ಫ್ಯಾನ್ಸು ತುಂಬ ಜನ ಬಂದಿದ್ದರು. ನೆಕ್ಸ್ಟು RCB ಬಸ್ಗೋಸ್ಕರ ಕಾಯ್ತಾ ಇದ್ದೋ. RCB ಬಸ್ಸು ಬಂತು, ಬಟ್ ನಾನು ಇದ್ದಿದ್ದ ಕಡೆಯಿಂದ ಬರಲಿಲ್ಲ. ಸ್ವಲ್ಪ ದೂರದಲ್ಲಿ ಬಂತು RCB ಬಸ್ಸು, ಆದ್ರೂ ಪ್ಲೇಯರ್ಸ್ ಯಾರು ಕಾಣಲಿಲ್ಲ. ಮತ್ತು ಟಿಕೆಟು ಅಲ್ಲಿ ನಮಗೆ ಬ್ಲಾಕಲ್ಲೂ ಸಿಗುತ್ತೆ, ಬಟ್ ಬ್ಲಾಕಲ್ಲಿ ಪರ್ಚೇಸ್ ಮಾಡಬೇಡಿ ಯಾರು, ಅದು ಅಫೆನ್ಸು. ಪೊಲೀಸವರು ಸಿಕ್ಕಾಬಿಟ್ಟೆ ಅಲರ್ಟ್ ಆಗಿರ್ತಾರೆ. ಅಲ್ಲಿ ಯಾರು ಬ್ಲಾಕಲ್ಲಿ ಮಾರ್ತಾ ಇದ್ದಾರೆ ಅಥವಾ ತಗೊತಿದ್ದಾರೆ ಅಂತ ಗೊತ್ತಾಗಿದ್ರೆ ಸಿಹಿದ ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಕಣ್ಮುಂದೆನೇ ಒಬ್ರು ನಡ್ಕೊಂಡು ಹೋದ್ರು. ಇನ್ನು ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ, ಯಾವುದೇ ಒಬ್ಬ ಇಂಟ್ರೋವರ್ಟ್ ಹೋದ್ರು ಕೂಡ ಕ್ರೌಡ್ ಜೊತೆ ಬೇಗ ಮಿಕ್ಸ್ ಆಗ್ಬಿಡ್ತಾನೆ, ಕ್ರೌಡ್ ಜೊತೆ ಚೇರ್ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ರಿಯಲ್ ಆಗಿ ಕ್ರಿಕೆಟ್ನ ನೋಡೋದಕ್ಕೂ ಸ್ಟೇಡಿಯಮಲ್ಲಿ ಹೋಗಿ ಟಿವಿಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇನ್ನೇನು ಟಾಸ್ ಆಗಬೇಕು, ಬಟ್ ಇನ್ನೂ ನಮ್ಮ ಫ್ರೆಂಡ್ಸ್ಗಳು ಬಂದಿರಲಿಲ್ಲ. ಸೊ ಈಚೆನೇ ವೆಯ್ಟ್ ಮಾಡ್ತಾ ಇದ್ದೋ. ಟಾಸ್ ಆಗಿ ಒಂದು 10 ಮಿನಿಟ್ಸ್ ಆದಮೇಲೆ ಫ್ರೆಂಡ್ಸ್ಗಳೆಲ್ಲ ಬಂದರು. ಅಷ್ಟೊತ್ತಿಗೆ ಆಗಲೇ RCB ಟಾಸ್ ಗೆದ್ದು ಬಾಲಿಂಗ್ ತೊಗೊಂಡಿತ್ತು. ಸೊ 10 ನಿಮಿಷ ಲೇಟಾಗಿ ಹೋದೋ. ಇನ್ನೇನು ಗ್ರೌಂಡಿಗೆ ಎಂಟ್ರ್ ಆಗ್ತಿದ್ದಂಗೆ ಆ ಫೀಲೇ ಬೇರೆ. ಜನ ಕೂಗೋ ಸೌಂಡು ಸಕ್ಕತ್ತಾಗಿತ್ತು ಮಾತ್ರ. ಆಮೇಲೆ ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಯಿತು. RCB ಪ್ಲೇಯರ್ಸ್ ಎಲ್ಲ ಸ್ಟೇಡಿಯಂಗೆ ಎಂಟರ್ ಆದಾಗ RCB ಅಂತ ಇಡೀ ಕ್ರೌಡೇ ರೆಸ್ಪಾನ್ಸ್ ಮಾಡುತ್ತಲ್ಲ, ಸಕ್ಕತ್ತಾಗಿರುತ್ತೆ. ಅದು ಕ್ರೌಡಲ್ಲಿ ಕೂತ್ಕೊಂಡು ನಾವು ಒಬ್ರು ಆಗೋದಕ್ಕೆ ಅದರಲ್ಲಿ ಸ್ಟೇಡಿಯಮಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ. RCB ಪ್ಲೇಯರ್ಸ್ ಎಲ್ಲ ಫೀಲ್ಡಿಂಗಿಗೆ ಎಂಟರ್ ಆದರು ಸ್ಟೇಡಿಯಂ ಒಳಗಡೆ. ಜೊತೆಗೆ KL ರಾಹುಲ್ ಮತ್ತು ಡಿಕಾಕ್ ಕೂಡ ಎಂಟರ್ ಆದರು. ಹೋಮ್ ಗ್ರೌಂಡ್ ಆದರೆ ಪ್ರತಿಯೊಂದು ಬಾಲೂ ಆ ಹೋಮ್ ಗ್ರೌಂಡ್ ಯಾವ್ದು ಟೀಮ್ ಇರುತ್ತೋ ಆ ಟೀಮ್ಗೆ ಫೇವರ್ ಆಗಿರುತ್ತೆ. ಪ್ರತಿಯೊಂದು ಬಾಲ್ಗೂ ರೆಸ್ಪಾನ್ಸ್ ಮಾಡ್ತಾರೆ. ಒಳ್ಳೆ ಬಾಲ್ ಹಾಕಿದ್ರೆ ಆಪೋನೆಂಟ್ ಆದರೂ ಪರವಾಗಿಲ್ಲ ಕ್ಲಾಪ್ ಮಾಡ್ತಾರೆ. ಅಪ್ರಿಷಿಯೇಟ್ ಮಾಡೋದಾಗಲಿ ಅಥವಾ ನಮ್ಮ ಕಡೆ ವಿಕೆಟ್ ಬಂದಾಗ ಅದನ್ನು ಚೇರ್ ಅಪ್ ಮಾಡೋದಾಗಲಿ ಪ್ರತಿಯೊಂದು ಸಕ್ಕತ್ತಾಗಿರುತ್ತೆ ಸ್ಟೇಡಿಯಮಲ್ಲಿ ನೋಡೋದಕ್ಕೆ. ಮತ್ತು ಆಮೇಲೆ ಫಸ್ಟ್ ಕ್ಯಾಚು ವಿರಾಟ್ ಕೊಹ್ಲಿಗೆ ಬರುತ್ತೆ. ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ ಹಿಡ್ದಾಗ ಮಾತ್ರ ಕ್ರೌಡ್ ಹೆವಿ ರಚ್ ಗೆದ್ಬಿಡ್ತಾರೆ. ಅವಾಗಂತೂ ವಿಕೆಟ್ ಹೋಯ್ತಲ್ಲ ಅಂತ ಖುಷಿಯಾಗಿದ್ದೋ. ಅಷ್ಟರಲ್ಲಿ ಡಿಕಾಕ್ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡ್ತು ಆ ಟೈಮ್ಗೆ. ಇನ್ನೊಂದು ಸ್ಟೇಡಿಯಮಲ್ಲಿ ನಿಂತಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ನೋಡಿದ ತಕ್ಷಣ ಕೊಹ್ಲಿ ಅಂತ ಫುಲ್ಲು ರೆಸ್ಪಾನ್ಸ್ ಮಾಡ್ತಾ ಇರ್ತಾರೆ. ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಕ್ರೌಡ್ ಹತ್ರ ಬಂದೇನಾದ್ರು ವಿರಾಟ್ ಕೊಹ್ಲಿ ನಿಂತ್ಕೊಂಡ್ರೆ ಅದಕ್ಕೂ ರೆಸ್ಪಾನ್ಸು. ಇನ್ನೊಂದು ಸ್ಟ್ರಾಟಜಿಕ್ ಟೈಮ್ ಔಟ್ ಆಗುತ್ತೆ. ಆವಾಗ ಒಂದು ಕ್ರೌಡ್ನ ಹ್ಯಾಂಡಲ್ ಮಾಡೋ ರೀತಿ ಎಲ್ಲ ಸಕ್ಕತ್ತಾಗಿತ್ತು. ಕನ್ನಡ ಸಾಂಗ್ಸ್ನೇ ಹಾಕ್ಕೊಂಡು ಕ್ರೌಡ್ಸ್ನೆಲ್ಲ ಒಂಥರ ಎನರ್ಜೆಟಿಕ್ ಆಗಿ ಇರಿಸ್ತಾ ಇದ್ರು. ಪ್ರತಿಯೊಂದು ಎಲ್ಲ ಕನ್ನಡದಲ್ಲೇ ಇತ್ತು. ಅದೊಂದು ಇಷ್ಟ ಆಯಿತು ನನಗೆ. 5 minutes later.
ನಿಕೋಲಸ್ ಪುರಾನ್ ಅವರು ಒಂದು 6 ಹೊಡಿತಾರೆ, ಅದು ಹೋಗಿ ರೂಫ್ ಮೇಲೆ ಕೂತ್ಕೊಂಡ್ಬಿಡುತ್ತೆ. ನಾವು ಕೂತಿದ್ದಂಥ ಜಾಗದಿಂದ ಅದು ಡೈರೆಕ್ಟಾಗಿ ಕಾಣಿಸ್ತಾ ಇತ್ತು ಬಾಲು. ಅದೇ ಎ ಬಿ ಡಿವಿಲಿಯರ್ಸ್ ಅವ್ರು ಹೊಡೆದಿದ್ರೆ 6ನ ಕ್ರೌಡ್ ರೆಸ್ಪಾನ್ಸೇ ಬೇರೆ ರೀತಿ ಇರ್ತಿತ್ತು. ಬಟ್ ಆಪೋಸಿಟ್ ಟೀಮ್ ಅದರಿಂದ ಅಷ್ಟು ರೆಸ್ಪಾನ್ಸ್ ಬರಲಿಲ್ಲ, ಬಟ್ ಅಪ್ರಿಸಿಯೇಷನ್ ಸಿಕ್ತಿತ್ತು ಅಷ್ಟೇ. ಆಮೇಲೆ ಫಸ್ಟ್ ಇನ್ನಿಂಗ್ಸ್ ಆಗುತ್ತೆ, 181 ಹೊಡಿತಾರೆ ಎಲ್ ಎಸ್ ಜಿ, 182 ಟಾರ್ಗೆಟ್ ಕೊಡ್ತಾರೆ. ಇನ್ನಿಂಗ್ಸ್ ಬ್ರೇಕ್ ಒಂದು 10 to 15 ಮಿನಿಟ್ಸ್ ಬರುತ್ತೆ. ಆಗ ಎಲ್ಲ ಬ್ರೇಕ್ ಗೆದ್ದೋಗ್ತೀವಿ. ಅಲ್ಲಿ ಡಿಸಪಾಯಿಂಟ್ ಮಾಡಿದ್ದೇನೆಂದರೆ, ಒಂದು 10 ರೂಪಾಯಿ ಬಿಸ್ಲೇರಿ ಬಾಟ್ಲನ್ನ 3 ಕಪ್ಪಿಗೆ ಹಾಕ್ಕೊಂಡು ಆ ಒಂದೊಂದು ಕಪ್ನ 20 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ರು ಅಲ್ಲಿ ಸ್ಟೇಡಿಯಮಲ್ಲಿ. ಕಣ್ಣು ಮುಂದೆನೇ ಮೋಸ ಆಗ್ತೈತೆ ಅಂತ ಅನ್ನಿಸ್ಬಿಡ್ತು ನಮಗೆ. ಮತ್ತು ಒಂದು ಸಣ್ಣ ಸ್ವೀಟೇ ಆಗಲಿ, ಇಲ್ಲಿ 5 ರೂಪಾಯಿಗೆ ತೊಗೊಂಡ್ರೆ ಅಲ್ಲಿ 20 ರೂಪಾಯಿ ಇರುತ್ತೆ, ಒಂದು 20 ರೂಪಾಯಿ ಬಾಕ್ಸ್ ಆದರೆ ಅಲ್ಲಿ 100 ರೂಪಾಯಿ ಇರುತ್ತೆ. ಅದೊಂದು ತುಂಬ ಡಿಸಪಾಯಿಂಟ್ ಮಾಡಿಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಿರ್ತೀವಿ, ಅನಿವಾರ್ಯ ತಗೊಳ್ಳೇಬೇಕಾಗುತ್ತೆ. ಬಟ್ ಒಂದೇ ಒಂದು ಪಾಯಿಂಟಲ್ಲಿ ಅಲ್ಲಿ ನೀರು ಫ್ರೀ ಇರುತ್ತೆ, ಅಲ್ಲಂತೂ ಹೆವಿ ಕ್ರೌಡ್ ಇರುತ್ತೆ. ಆ ಕ್ರೌಡಲ್ಲಿ ನಿಂತ್ಕೊಂಡು ನೀರು ಕುಡಿಯೋ ಅಷ್ಟೊತ್ತಿಗೆ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗೋಗುತ್ತೆ. ಸೊ ಆಗ ಕ್ರೌಡ್ ಒಳಗೆ ಎಂಟ್ರ್ ಆಗ್ತಾರೆ ವಿರಾಟ್ ಕೊಹ್ಲಿ ಮತ್ತು ಡು ಪ್ಲೆಸಿಸ್. ಆವಾಗ ಕ್ರೌಡ್ ರೆಸ್ಪಾನ್ಸ್ ಮಾತ್ರ ಫಸ್ಟು ಫೀಲ್ಡಿಗೆ ಬಂದಾಗಲೂ ಇರಲಿಲ್ಲ ಅಂತ ರೆಸ್ಪಾನ್ಸು. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ಪ್ರತಿ ಸತಿ ಸ್ಟ್ರೈಕಿಗೆ ಬಂದಾಗ್ಲೂ ಕ್ರೌಡ್ ಮಾತ್ರ ಸಕ್ಕದಾಗಿ ಸಪೋರ್ಟ್ ಮಾಡ್ತಿದ್ರು. ಒಂಥರ ಬೂಸ್ಟ್ ಮಾಡುತ್ತೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ಗೂ ಆ ಥರ ಒಂದು ಎನ್ಕರೇಜ್ಮೆಂಟ್ ಕೊಟ್ಟರೆ. ವಿರಾಟ್ ಕೊಹ್ಲಿನೂ ಒಂದು 20+ ರನ್ ಹೊಡೆದ್ರು. ಆಮೇಲೆ ವಿರಾಟ್ ಕೊಹ್ಲಿ ಅವ್ರದ್ದು ವಿಕೆಟ್ ಬಿದ್ದೋಗುತ್ತೆ. ಅವ್ರು ಹೋಗ್ತಿದ್ದಂಗೆ ನೆಕ್ಸ್ಟು ರಜತ್ ಪಟಿದಾರ್ ಬರ್ತಾರೆ. ರಜತ್ ಪಟಿದಾರ್ ಬಂದ ತಕ್ಷಣ ಡು ಪ್ಲೆಸಿಸ್ ರನ್ಔಟ್ ಆಗಿಬಿಡ್ತಾರೆ. ಅದೆಂತ ಸಿಂಪಲ್ ರನ್ಔಟು ಅಂದರೆ, ಪಡಿಕಲ್ ಅವ್ರ ಕೈಗೆ ಬಾಲ್ ಹೊಡೆದ್ಬಿಟ್ಟು ಸೀದಾ ಓಡೋಗ್ತಾರೆ. ಅದು ತುಂಬ ಡಿಸಪಾಯಿಂಟ್ ಮಾಡಿಬಿಡುತ್ತೆ ಫ್ಯಾನ್ಸ್ಗೆ. RCB ಗೆಲ್ಲುತ್ತೆ ಅನ್ನೋ ಹೋಪು ಅಲ್ಲಿ ಅರ್ಧ ಕ್ರೌಡ್ಗೆ ಆಗಲೇ ಹೋಗ್ಬಿಡುತ್ತೆ ಡು ಪ್ಲೆಸಿಸ್ ರನ್ಔಟ್ ಆದಾಗ. ಆಮೇಲೆ ಮ್ಯಾಕ್ಸ್ವೆಲ್ ಅವ್ರು ಬರ್ತಾರೆ. ಮ್ಯಾಕ್ಸ್ವೆಲ್ ಅವ್ರು ಬಂದು ತುಂಬ ಹೊತ್ತು ಕ್ರೀಸಲ್ಲಿ ಇರಲ್ಲ, ಕ್ಯಾಚ್ ಕೊಟ್ಟು ಹೋಗ್ಬಿಡ್ತಾರೆ. ಅವ್ರು ಹೋದ ತಕ್ಷಣ ಆಲ್ರೆಡಿ ಕ್ರೌಡು ಸ್ಟಾರ್ಟ್ ಆಗುತ್ತೆ ಮೂವ್ ಆಗೋದಕ್ಕೆ ಮನೆ ಕಡೆಗೆ. ಒಂದು 20% ಅಷ್ಟು ಕ್ರೌಡ್ ಆಗಲೇ ಎದ್ದು ಹೋಗ್ಬಿಡ್ತಾರೆ ಈಚೆಗೆ. ಹಂಗೆ ಲಿಮ್ರೋರು ಗ್ರೀನ್ ಎಲ್ಲ ಬರ್ತಾರೆ. ಗ್ರೀನು ಜಾಸ್ತಿ ಓದ್ತಿರಲ್ಲ ಕ್ರೀಸಲ್ಲಿ, ಅವರು ಹೊರಟೋಗ್ತಾರೆ. ಮತ್ತು DK ಅವ್ರು ಬಂದಾಗ ಮಾತ್ರ ಕ್ರೌಡು ರೆಸ್ಪಾನ್ಸ್ ಮಾಡಿದ ರೀತಿ ಹೆಂಗಿತ್ತು ಅಂದರೆ, ರಾಜ ಮರ್ಯಾದೆ ಕೊಟ್ಟಂಗಿತ್ತು ದಿನೇಶ್ ಕಾರ್ತಿಕ್ ಅವ್ರಿಗೆ. DK ಅವ್ರ ಕ್ರೀಸಿಗೆ ಬಂದಾಗ ಫಸ್ಟ್ LBW ಅಪೀಲ್ ಆಗುತ್ತೆ. LBW ಅಪೀಲ್ ಆದಾಗ ತುಂಬ ಎಕ್ಸೈಟ್ ಆಗಿತ್ತು ಸಿಚುವೇಶನ್ನು. DK ಅವ್ರು ಬಂದಾಗ ಒಂದು ಹೋಪ್ ಇರುತ್ತೆ ಗೆಲ್ಬೋದೇನೋ ಅಂತ. ಬಟ್ ಅವರು ಔಟಾಗಿ ಹೋಗ್ಬಿಡ್ತಾರೆ ಬೇಗ. ಅಷ್ಟೊತ್ತಿಗಾಗಲೇ ನಮಗೆ ಗೊತ್ತಾಗುತ್ತೆ RCB ಯಾಕೆ ಕೈ ಕೊಡ್ತು ಅಂತ. ಸೊ ಎಲ್ರಿಗೂ ಡಿಸಪಾಯಿಂಟ್ ಆಗುತ್ತೆ. 20% ಮೂವ್ ಆಗಿದ್ದಂಥ ಕ್ರೌಡು ಇನ್ನೊಂದು 50% ಕ್ರೌಡು ಮೂವ್ ಆಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ನಮ್ಗೆ ಹೊಸದಲ್ಲ, ಹಂಗಂತ RCB ಬಿಟ್ಟು ಬೇರೆ ಟೀಮಿಗೆ ಸಪೋರ್ಟ್ ಮಾಡೋರು ಅಂತೂ ನಾವಲ್ಲ.
ಇಡೀ IPL ಟೀಮಲ್ಲೇ ನಾವಿರೋ ಊರ ಹೆಸರು ಹೇಳ್ಕೊಂಡು ಆಡೋವಂಥ ಟೀಮ್ ಇರೋದು ಒಂದೇ ಒಂದು, ಅದೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಅಟ್ಲೀಸ್ಟ್ ಈ ಊರು ಹೆಸರಿಟ್ಕೊಂಡಿದ್ದಾರೆ ಅನ್ನೋದಕ್ಕಾದ್ರೂ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಸೋಲ್ಲಿ ಗೆಲ್ಲಿ ಯಾವತ್ತಿದ್ರು ನಾವು RCBನೇ. ಸೊ ಈ ಸಲ ಗೆಲ್ಲಿಲ್ಲ ಅಂದ್ರೇನು, ಒಂದಲ್ಲ ಒಂದಿನ RCB ಕಪ್ ಹೊಡೆದೇ ಹೊಡೆಯುತ್ತೆ. ಅವಾಗ ಪ್ರತಿಯೊಬ್ಬ RCB ಹೇಟರ್ಸ್ಗೂ ಹೇಳೋದೊಂದೇ ಮಾತು, ಅಂಕಲ್ ಮಕ್ಕಳು ನಾವ್ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಸೊ ಇದೊಂದು ನನ್ನ RCB ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ನ ಒಂದು ಸ್ಮಾಲ್ ವಿಡಿಯೋ. ಹೋಪ್ ಯು ಎಂಜಾಯ್ಡ್ ದ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ. RCB ಕರ್ನಾಟಕದ ಹೆಮ್ಮೆ. 6 ಸಲ ಸೋತ್ರು RCBನೇ, 60 ಸಲ ಸೋತ್ರು RCB. ಈ ಸಲ ಕಪ್ ನಮ್ದೆ.